ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೇಜಾರು ಮಾಡಿಬಿಟ್ಟೆ ವಂಶಿಗೆ ಅಂತ ಹೇಳಿ ಸ್ವಾತಿ ಬಸ್ಕಿ ಹೊಡಿತಾ ಇರ್ತಾಳೆ. 200, 250, 300 ಅಂತ ಹೇಳ್ಕೊಂಡು ರಾಂಗ್ ಹೇಳ್ಕೊಂಡು ಬಸ್ಕಿ ಹೊಡಿತಾ ಇರ್ತಾಳೆ. ನಿಲ್ಸೆ, ಬರೀ ಇದೇ ಆಯಿತು, ತಪ್ಪು ಲೆಕ್ಕ ಹೇಳ್ಕೊಂಡು ನೀನು ಬಸ್ಕಿ ಹೊಡಿತಾ ಇದೆಯಾ, ಬಾ ನಿನ್ನ ಕರ್ಕೊಂಡೋಗಿ ಯಾವ್ದಾರ ಬೇಬಿ ಸಿಟ್ಟಿಂಗಿಗೆ ಸೇರಿಸ್ತೀನಿ, ಎಲ್ಲರೂ ಹೋಗಿ ನೀನು ಕಲ್ತ್ಕೊ ನೀನು ನೀಟಾಗಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಸಾರಿ ವಂಶಿಯವರೇ, ನೀವು ನನ್ನ ಕ್ಷಮಿಸ್ಬಿಟ್ರೆ ನಂಗೆ ಅಷ್ಟೇ ಸಾಕು, ನಾನು ಯಾವುದೋ ಕೋಪದಲ್ಲಿ ನಿಮ್ಗೆ ಆ ಥರ ಬೈದ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಏನೋ ಬೇಜಾರಾಗಿದ್ದಾಳೆ ಅಂತ ಸಮಾಧಾನ ಮಾಡೋದಕ್ಕೆ ಅಂತ ಬಂದರೆ, ನಾನು ಎಷ್ಟು ಕೋಪದಲ್ಲಿರ್ತಿದ್ದೆ ಮೊದಲೇ ಎಲ್ಲ, ಆದರೆ ನೀನು ಈಗ ಏನೋ ಬೇಜಾರು ಮಾಡ್ಕೊಂಡಿದ್ದೀಯ ಅಂತ ಸಮಾಧಾನ ಮಾಡೋದಕ್ಕೆ ಬಂದರೆ ನನಗೇ ಬೈತೀಯ, ಎಷ್ಟು ಕೊಬ್ಬು ನಿನಗೆ ಅಂತ ಕೇಳ್ತಾ ಇರ್ತಾನೆ. ಅವಾಗ ಸಾರಿ ವಂಶರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ತಾತ ಅಜ್ಜಿ ಇಬ್ಬರೂ ಭೀಮನ ಅಮಾವಾಸ್ಯೆ ವ್ರತದ ಬಗ್ಗೆ ಮಾತಾಡ್ತಿರ್ತಾರೆ. ಭೀಮನ ಅಮಾವಾಸ್ಯೆ ವ್ರತ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ನಮ್ಮ ಟೈಮಲ್ಲಿ, ಈ ಸತಿ ವಂಶಿ ಮತ್ತು ಸ್ವಾತಿನೂ ಈ ಪೂಜೆನ ಮಾಡಬೇಕು ಅಂತ ಮಾತಾಡ್ತಿರ್ತಾರೆ. ಅವಾಗ ಸ್ವಾತಿ ಬರ್ತಾಳೆ ಅಲ್ಲಿಗೆ. ಅವಾಗ ಭೀಮನ ಅಮಾವಾಸ್ಯೆ ಪೂಜೆನ ನಾಳೆ ಇದೆ ಅಮ್ಮ, ನೀನು ಗಂಡಂಗೆ ಪೂಜೆ ಮಾಡೋದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಹ್ಞೂ ಅಜ್ಜಿ, ನಾಳೆ ನಾನು ನಮ್ಮ ವಂಶಿಯವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಬಿಟ್ಟು, ಓಹೋ ಅಜ್ಜಿ ತಾತನ ಇಂಪ್ರೆಸ್ ಮಾಡೋದಕ್ಕೆ ಹೊಸ ಪ್ಲ್ಯಾನ್ ಮಾಡ್ತಿದ್ಯಾ ಸ್ವಾತಿ ಅಂತ ರಾಗಿಣಿ ಸ್ಕೆಚ್ ಆಗ್ತಾ ಇರ್ತಾಳೆ. ನೀನು ಮಾಡೋದಕ್ಕೂ ಮುಂಚೆನೇ ನಾನು ಆದಷ್ಟು ಬೇಗ ಈ ಅಜ್ಜಯ್ಯಗೆ ಪೂಜೆ ಮಾಡಿಬಿಟ್ಟು ಅಜ್ಜಿ ತಾತನ ಇಂಪ್ರೆಸ್ ಮಾಡಬೇಕು, ಅವ್ರನ್ನ ಇಂಪ್ರೆಸ್ ಮಾಡೋದು ಹೆಂಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ಕೊತಾ ಇರ್ತಾಳೆ. ವಂಶಿಯವ್ರಿಗೆ ಹೇಳ್ತಾಳೆ, ನಾಳೆ ಭೀಮನ ಅಮಾವಾಸ್ಯೆ ಇದೆ, ನಾನು ನಿಮಗೆ ಪೂಜೆ ಮಾಡಬೇಕು, ಅಜ್ಜಿ ತಾತ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ. ಅವಾಗ ನಾವೇನು ನಿಜವಾದ ಗಂಡ ಹೆಂಡ್ತಿನ, ನಮಗೇನು ಆ ಥರದ್ದೆಲ್ಲ ಏನು ಪೂಜೆ ಬೇಕಾಗಿಲ್ಲ, ನೀನೇನು ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ವಂಶಿಯವರೇ, ಈಗ ನಾನೇನಾದರೂ ನಿಮಗೆ ಪೂಜೆ ಮಾಡಲಿಲ್ಲ ಅಂದರೆ ಅಜ್ಜಿ ತಾತಂಗೆ ಡೌಟ್ ಬರುತ್ತೆ, ಆಮೇಲೆ ಅವ್ರ ಆರೋಗ್ಯ ಏನಾಗಬೇಕು, ಆಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾಳೆ. ಹೌದು, ನೀನು ಹೇಳೋದು ಕರೆಕ್ಟೇ, ಅವ್ರಿಗೋಸ್ಕರನಾದರೂ ನಾವು ಈ ಥರ ಡ್ರಾಮಾನಾದ್ರು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾನೆ. ಈಗ ಅವ್ರ ಅಮ್ಮಂಗೆ, ಅಮ್ಮ ನನಗೆ ನಾಳೆ ಏನೂ ಅಡುಗೆ ಮಾಡಬೇಡ, ನಾನು ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಉಪವಾಸ ಇರ್ತೀಯ, ನೀನು ಏನು ಮಾಡ್ತಿದ್ದೀಯ ಅಂತ ಕೇಳ್ತಾರೆ. ಅವಾಗ ಇಲ್ಲಮ್ಮ, ನಾನು ಈ ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಾಗ ಓಹೋ, ಏನು ಒಳ್ಳೆ ಗಂಡ ಸಿಕ್ಕಲಿ ಅಂತನಾ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಅವಾಗ ಹೌದು, ಮತ್ತು ನಮಗೂ ಒಳ್ಳೆ ಗಂಡ ಸಿಕ್ಕಲಿ, ನಮ್ಮ ಲೈಫು ಚೆನ್ನಾಗಿರಲಿ ಅಂತ ಹೇಳಿ ನಾನು ಈ ವ್ರತ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಓಹೋ, ಭೀಮನ ಅಮಾವಾಸ್ಯೆ ವ್ರತ ಮಾಡ್ತಿದ್ದೀಯಾ ಅಂತ ಅಜ್ಜಿ ಎಲ್ಲ ಸೇರ್ಕೊಂಡು ರೇಗಿಸ್ತಾ ಇರ್ತಾರೆ. ಪ್ರೀತಿ ಹೇಳ್ತಾಳೆ, ಅಕ್ಕ ನೀನು ಉಪವಾಸ ಮಾಡೋದ್ರಿಂದ ಇಲ್ಲಿ 1 kg ಸಣ್ಣ ಆಗ್ತೀಯ, ಅದ್ರ ಜೊತೆಗೆ ನೀನು ಏನೂ ಡ್ರೈ ಫ್ರೂಟ್ಸ್ ಅದು ಇದು ಏನೂ ತಿನ್ನಬಾರ್ದು ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಕಣೆ, ನಾನು ಏನೂ ತಿನ್ನೋದಿಲ್ಲ, ನಾನು ತುಂಬ ಸ್ಟ್ರಿಕ್ಟಾಗಿ ಉಪವಾಸ ಮಾಡ್ತೀನಿ ಅಂತ ಮೇಘ ಹೇಳ್ತಾ ಇರ್ತಾಳೆ. ನೋಡೋಣ ನೀನು ಅದೆಷ್ಟು ನೀಟಾಗಿ ಉಪವಾಸ ಮಾಡ್ತೀಯ ಅಂತ ಹೇಳ್ತಾ ಇರ್ತಾರೆ. ರಾಗಿಣಿ ದುರ್ಗಾ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಈ ಥರ ಅಜ್ಜಿ ತಾತ ಇಬ್ರು ಸ್ವಾತಿಗೆ ಭೀಮನ ಅಮಾವಾಸ್ಯೆ ವ್ರತದ ಬಗ್ಗೆ ಹೇಳ್ತಾ ಇದ್ರು. ನಾಳೆ ವಂಶಿಗೆ ಅವಳು ಮೊದಲು ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ನಾನು ಅಜ್ಜಿಗೆ ಪೂಜೆ ಮಾಡಿಬಿಡ್ಬೇಕು, ಹೆಂಗಾದ್ರೂ ಮಾಡಿ ಅಜ್ಜಿ ತಾತಂಗೆ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ನೀನು ತಲೆ ಕೆಡ್ಸ್ಕೊಂಬೇಡ ಸೊಸೆ ಮುದ್ದು, ನನಗೆ ಈ ವ್ರತದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು, ನಾನು ಹೇಳ್ಕೊಡ್ತೀನಿ ನಿನಗೆ, ನೀನು ಅದೇ ಥರ ವ್ರತನೆಲ್ಲ ನೀಟಾಗಿ ಮಾಡಿಬಿಡು, ಆವಾಗ ಅಜ್ಜಿ ತಾತಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹೌದು, ಆ ವಂಶಿಗೆ ಸ್ವಾತಿ ಮಾಡೋದಕ್ಕೂ ಮುಂಚೆನೇ ಪೂಜೆನ ನಾವು ಮಾಡಿಬಿಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ನಾಳೆ ನಾವು ಇದನ್ನು ಮಾಡೋಣ ಬಿಡು, ನಾನು ಹಿಂಗೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ರಾಗಿಣಿ ಮಂಚದ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಜಯ್ ಬರ್ತಾನೆ. ಅಜಯ್ ಬಂದ್ಬಿಟ್ಟು ಅವಳನ್ನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವಳನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ದೂರ ತಳ್ತಾನೆ. ನಾಳೆ ಭೀಮನ ಅಮಾವಾಸ್ಯೆ ಇದೆ, ನಾನು ನಿನಗೆ ಪೂಜೆ ಮಾಡಬೇಕು, ನಾಳೆ ಪೂಜೆಗೆಲ್ಲ ರೆಡಿ ಆಗಿಬಿಡು ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ನಾಳೆ ಪೂಜೆ ಇದೆ ಓಕೆ, ಗಂಡ ಹೆಂಡ್ತಿ ನಿಜವಾದ ಪ್ರೀತಿ ಇರೋರು ಆ ಥರ ಪೂಜೆ ಮಾಡ್ತಾರೆ, ಆದರೆ ನಮ್ಮಿಬ್ಬರ ಮಧ್ಯೆ ಇನ್ನೂ ಪ್ರೀತಿನೇ ಡೆವಲಪ್ ಆಗಲಿಲ್ವಲ್ಲ ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಏನು ಯೋಚನೆ ಮಾಡ್ತಿದ್ಯಾ ಅಜಯ್ ಅಂತ ಕೇಳ್ತಾರೆ. ಅವಾಗ ಏನಿಲ್ಲ, ಆಯಿತು ನಾಳೆ ಮಾಡುವಂತೆ, ಆದರೆ ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿ ಥರ ಪ್ರೀತಿಯಿಂದ ಬದುಕ್ತಾನೆ ಇಲ್ವಲ್ಲ, ನನಗೆ ನೀನು ಫಸ್ಟು ನಿನ್ನ ಮನಸ್ಸನ್ನು ನನಗೆ ಯಾವಾಗ ಕೊಡ್ತೀಯ, ನಾವಿಬ್ಬರು ಕ್ಲೋಸ್ ಆಗಿರೋ ನೀವು ಒಳ್ಳೆ ಭಾವನೆ ಬರ್ತಾನೆ ಇಲ್ಲ, ನೀನು ನೋಡಿದ್ರೆ ಯಾವಾಗಲೂ ನಾನು ಹತ್ರ ಬಂದರೆ ಸಾಕು ದೂರ ತಳ್ತಾ ಇರ್ತೀಯ, ನೀನು ಈ ನಡುವೆ ಈ ಥರ ನಡ್ಕೊಳ್ತಾ ಇರೋದನ್ನ ನೋಡಿ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಅಜಯ್ ಹೇಳ್ತಾ ಇರ್ತಾನೆ. ನಾನು ಹಿಂಗೆ ಅವತ್ತೇ ಹೇಳೋದಲ್ಲ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಪ್ರೀತಿ ಮಾಡಿನೇ ನಾನು ನಿನ್ನ ಮದುವೆ ಆಗಿರೋದು ಅಂತ ಅಷ್ಟು ಹೇಳಿದ್ರು ಇನ್ನೂ ನಿನಗೆ ಅನುಮಾನ ಹೋಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ
ಅದು ಆ ಥರ ಅಲ್ಲ ರಾಗಿಣಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ನೀವು ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಅಂತ ಬೇಜಾರಾಗಿರೋ ಥರ ನಾಟಕ ಆಡ್ತಿರ್ತಾಳೆ. ಅವಾಗ ಆಯಿತು ಬಾ ಮಲ್ಕೊ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಲ್ಕೊತಾರೆ. ಆಗ ರಾಗಿಣಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ನನಗೆ ಆಸೆ ಇರೋದು ನಿನ್ನ ಮೇಲಲ್ಲ, ನಿನ್ನ ಆಸ್ತಿ ಮೇಲೆ. ನಿನ್ನ ಆಸ್ತಿ ದುಡ್ಡು ಮಾತ್ರ ನನಗೆ ಇಂಪಾರ್ಟೆಂಟು, ನಾನು ಎಷ್ಟೇ ಆದರೂ ಪಶುಪತಿ ಮಗಳಲ್ವಾ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ರಾಗಿಣಿ ಸ್ವಾತಿಗಿಂತ ಮುಂಚೆ ಅಜಯ್ಗೆ ಪೂಜೆ ಮಾಡಿ ಅವ್ರ ಬೆಸ್ಟ್ ಕಪಲ್ಸ್ ಅಂತ ಅಜ್ಜಿ ತಾತನ ಇಂಪ್ರೆಸ್ ಮಾಡ್ತಾರೆ, ಅಥವಾ ಸ್ವಾತಿ ಮತ್ತು ವಂಶಿ ಇವರಿಬ್ರಿಗಿಂತ ಮುಂಚೆನೇ ಪೂಜೆ ಮಾಡಿ ಮನೆಯವ್ರಿಗೆ ಇಂಪ್ರೆಸ್ ಮಾಡ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗಿಣಿ ಮತ್ತು ದುರ್ಗಾ ಇಬ್ಬರು ಸೇರಿಕೊಂಡು ಮನೆಯಲ್ಲಿ ಯಾವಾಗಲೂ ಮನೆಯಾಳ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಮನೆಯಾಳ ಕೆಲಸಗಳನ್ನ ಮಾಡಿದ್ರೂ ಯಾರ ಕೈಯಲ್ಲೂ ಸಿಗಾಕಳ್ದಂಗೆ ಚಾಣಾಕ್ಷತನದಿಂದ ಇರ್ತಾರೆ. ಇವ್ರ ಥರ ಜನಗಳೇನಾರು ಮನೆಗಳಲ್ಲಿ ಇದ್ಬಿಟ್ಟು ಅಂದರೆ ಆ ಮನೆಗಳು ಸರ್ವನಾಶಗಳಾಗ್ಬಿಡುತ್ತೆ. ಈ ಥರ ಜನಗಳಿಂದ ತುಂಬ ಹುಷಾರಾಗಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.